ಹಾಯ್ ವೆಲ್ಕಮ್ ಬ್ಯಾಕ್ ಟು ನಾದ ಮಿನಿ ವ್ಲಾಗ್. ಸೊ ಬೆಳಗ್ಗೆ 4:45ಗೆ ಎದ್ದು ಏನು ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಊರಲ್ಲಿ ಊರಹಬ್ಬ ನಡೀತಿದೆ, ಊರಹಬ್ಬಕ್ಕೆ ಹೋಗ್ತಿದ್ದೀನಿ. ಸೊ ಕ್ವಿಕ್ಕಾಗಿ ರೆಡಿಯಾಗಿ ಎಲ್ಲರೂ ಫ್ರೆಶ್ ಆಗಿ ಹೊರಟಿದ್ದೀವಿ. ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗಿತ್ತು. ಎಲ್ಲರೂ ಮೇನ್ ಟೆಂಪಲ್ ಹತ್ರ ಬಂದುಬಿಟ್ಟಿದ್ರು ಆರತಿಗಳನ್ನ ತೊಗೊಂಡು. ನನಗೆ ಇದು ಕರೆಕ್ಟಾಗಿ ಏನು ಪ್ರಾಸೆಸ್ ಅಂತೆಲ್ಲ ಗೊತ್ತಿಲ್ಲ. ಊರಹಬ್ಬ ತುಂಬ ವರ್ಷಗಳಾದಮೇಲೆ ಬಂದಿದ್ದೀನಿ. ಎಲ್ಲರೂ ಕೆಂಡದ ಮೇಲೆ ನಡೀತಿದ್ರು. ಆಲ್ಮೋಸ್ಟ್ ಮುಗ್ದಿತ್ತು ನಾವು ಹೋಗೋ ಟೈಮಿಂಗ್ಸ್ಗೆ, ಇನ್ನೊಂದು ಸ್ವಲ್ಪ ಇತ್ತು. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಮೇನ್ ದೇವ್ರ ದರ್ಶನ ಮಾಡಿ ತೀರ್ಥ ಹಾಕಿಸ್ಕೊಂಡು ಎಲ್ಲರೂ ಮನೆಗೆ ಹೋಗ್ತಾರೆ. ಸೊ ನೋಡ್ತಿದ್ರೆ ಆರತಿಗಳು ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡಿರ್ತಾರೆ ಪ್ರತಿಯೊಬ್ಬರು. ಆ್ಯಂಡ್ ಅದನ್ನೆಲ್ಲ 1 ವೀಕ್ ಮುಂಚೆಯಿಂದನೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಇದನ್ನೇ ನೀವು ನೋಡ್ತಿದ್ದೀರ ಕೆಂಡ ಅಂತ. ಆಮೇಲೆ ಅಲ್ಲಿ ಮೆರವಣಿಗೆ ದೇವ್ರಂತ ಏನಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಊರು ಒಳಗಡೆ ಹೋದ್ವಿ. ಬ್ರೇಕ್ಫಾಸ್ಟ್ ತಿಂದಿದ್ದದ ಕಾರಣ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ತಿನ್ನೋ ಅಷ್ಟರಲ್ಲಿ ಸೆಕೆಂಡ್ ರೌಂಡ್ ಈ ಥರ ಮನೆ ಹತ್ರ ಬಂದುಬಿಟ್ಟು ಮತ್ತೆ ಆರತಿ ಯಾರ್ಯಾರು ತೊಗೊಂಡಿರ್ತಾರೆ ಅವ್ರನ್ನೆಲ್ಲ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಲಂಚ್ ಪ್ರಿಪ್ರೇಷನ್ಸ್ ನಡೀತಾ ಇರುತ್ತೆ ಸೈಮಲ್ಟೇನಿಯಸ್ಲಿ. ಲಂಚ್ಗೆ ನಮ್ಮ ಅಜ್ಜಿ ಮನೇಲಿ ಮಟನ್ ಆ್ಯಂಡ್ ಚಿಕನ್ ಮಾಡಿದರು, ಮಟನ್ ಸಾಂಬಾರು ಆ್ಯಂಡ್ ಚಿಕನ್ ಫ್ರೈ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತಿ ಆಫ್ಟರ್ ಮೆನಿ ಇಯರ್ಸ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಹಳ್ಳಿ ಅಂದರೆ ವಾತಾವರಣನೇ ತುಂಬ ಕಾಮಿಂಗ್ ಆಗಿರುತ್ತೆ, ನೀಟಾಗಿರುತ್ತೆ, ಪೊಲ್ಯೂಷನ್ ಇರೋದಿಲ್ಲ. ಸೊ ಈವ್ನಿಂಗ್ ಊಟ ಎಲ್ಲ ಆದಮೇಲೆ ಊರೆಲ್ಲ ಒಂದು ವಾಕ್ ಹೋಗಿ ಬಂದುಬಿಟ್ಟು ನೆಕ್ಸ್ಟ್ ನಮ್ಮ ಬೇರೆ ಕಸಿನ್ಸ್ ಎಲ್ಲ ನಮ್ಮೂರಿಂದ ಲೀಲಾವತಿ ಸಮಾಧಿ ತುಂಬ ಹತ್ತಿರ ಇರುತ್ತೆ. ಫುಲ್ ವ್ಲಾಗ್ ಹಾಕಿದ್ದೀನಿ, ನಾನು ನೋಡಿಲ್ಲ ಅಂತಂದರೆ ಯು ಕ್ಯಾನ್ ಚೆಕ್ ಇಟ್. ಲೀಲಾವತಿ ಸಮಾಧಿ ಹತ್ರ ಹೋಗಿ ಗಾಡೀಲಿ ಹಾಗೆ ಒಂದು ರೌಂಡ್ ಹೋಗಿ ಬರೋ ಅಷ್ಟು ಈವ್ನಿಂಗ್ ಆಗಿತ್ತು. ಈವ್ನಿಂಗ್ ಆಬ್ವಿಯಸ್ಲಿ ಲೈಟ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಜಾತ್ರೆ ವೈಬ್ಸ್ ಇರುತ್ತೆ ಊರಲ್ಲಿ. ನಮ್ಮದು ಡಿನ್ನರೆಲ್ಲ ಮುಗಿಸ್ಕೊಂಡು ಒಂದು 10:30ಗೆ ಊರು ಬಿಟ್ಬಿಟ್ಟು ವಿ ಕೇಮ್ ಬ್ಯಾಕ್ ಹೋಮ್. ಆ್ಯಂಡ್ ತುಂಬ ವರ್ಷಗಳಾದಮೇಲೆ ಊರಹಬ್ಬ ಅಟೆಂಡ್ ಮಾಡಿದ್ರಿಂದ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ಮಿನಿ ವ್ಲಾಗ್. ಬಾಯ್ ಬಾಯ್.